ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಿಸಬೇಕು. ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಿಸಬೇಕು. ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಿಸಬೇಕು. ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಿಸಬೇಕು. ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಿಸಬೇಕು. ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಿಸಬೇಕು. ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಿಸಬೇಕು. ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಿಸಬೇಕು. ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಿಸಬೇಕು. ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಿಸಬೇಕು. ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಿಸಬೇಕು. ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಿಸಬೇಕು. ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನು ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ದರೆ ಎನ್ನುವ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದೆ. ಅದು ಫಜಲ್ ಟಾಸ್ಕ್ ಆಗಿತ್ತು. ಸಂಪೂರ್ಣ ಫಲಿತಾಂಶ ನೋಡಲು